ಇನ್ನು ರಾಜ್ಯಸಭೆಯಲ್ಲಿ ಒಂದೇ ಮಾತರಂ ಮಸೂದೆ ಮಂಡನೆಯಾಗುತ್ತೆ. ಕೆಲವೇ ಕ್ಷಣಗಳಲ್ಲಿ ಈ ಮಸೂದೆ ಮಂಡನೆ ಆಗ್ತಾ ಇದೆ. ಒಂದೇ ಮಾತರಂ ಮಸೂದೆ ಜಾರಿಗೆ ತರಲಿಕ್ಕೆ ಕೇಂದ್ರ ತಯಾರಿ ಮಾಡಿಕೊಂಡಿದೆ. ಕೇಂದ್ರ ಸಚಿವ ಅಮಿತ್ ಶಾ ಈ ಮಸೂದೆಯನ್ನು ಮಂಡನೆ ಮಾಡ್ತಾರೆ. ರಾಷ್ಟ್ರೀಯ ಗೌರವಕ್ಕೆ ಅವಮಾನ ತಡೆ ಮಸೂದೆ 2026. ಒಂದೇ ಮಾತರಂ ರಾಷ್ಟ್ರೀಯ ಗೀತೆಗೆ ಅಡ್ಡಿಪಡಿಸಿದರೆ ಅಥವಾ ನಿಂದನೆ ಮಾಡಿದರೆ 3 ವರ್ಷ ಜೈಲು ಶಿಕ್ಷೆ, ಇದು ಇದರ ವ್ಯಾಪ್ತಿಗೆ ಬರುತ್ತೆ. ಒಂದೇ ಮಾತರಂ ಇಡೀ ದೇಶದ ಜನರನ್ನು ಒಂದು ದೇಶಭಕ್ತಿಯ ಅಲೆಯಲ್ಲಿ ತೇಲಿಸಿದಂಥ ಒಂದು ಗೀತೆ. ಬಂಕಿಮಚಂದ್ರ ಚಟರ್ಜಿಯವರ ಆ ಪ್ರತಿ ಅಕ್ಷರದಲ್ಲೂ ಕೂಡ ದೇಶಭಕ್ತಿ ಇದೆ, ದೇಶದ ಸಭ್ಯತೆ ಇದೆ, ದೇಶದ ಪರಂಪರೆ ಇದೆ. ಹೀಗಾಗಿ ಯಾರೂ ಕೂಡ ಅದಕ್ಕೆ ಅವಮಾನ ಮಾಡೋಂಗಿಲ್ಲ. ಒಂದೇ ಮಾತರಂ ರಾಷ್ಟ್ರೀಯ ಗೀತೆಗೆ ಏನಾದರೂ ಅಡ್ಡಿ ಮಾಡಿದ್ರೆ ಅಥವಾ ನಿಂದನೆ ಮಾಡಿದ್ರೆ 3 ವರ್ಷ ಜೈಲು ಶಿಕ್ಷೆ, ಅದು ಕೂಡ ಈ ಮಸೂದೆಯಲ್ಲಿ ಇದೆ. ರಾಷ್ಟ್ರೀಯ ಗೌರವಕ್ಕೆ ಅವಮಾನ ತಡೆ ಮಸೂದೆ 2026 ಇನ್ನು ಸ್ವಲ್ಪ ಹೊತ್ತಿಗೆ ನೆನ್ನೆ ಮಂಡನೆ ಆಗುತ್ತೆ. ಕೇಂದ್ರ ಸಚಿವ ಅಮಿತ್ ಶಾ ಇದನ್ನು ಮಂಡಿಸ್ತಾರೆ.